ಎರಡನೇ ಅಧ್ಯಾಯದ 68ನೇ ಶ್ಲೋಕ. ತಸ್ಮಾತ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಸ್ಮಾತ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಅಂದ್ರೆ ಯಾರು ಇಂದ್ರಿಯ ನಿಯಂತ್ರಣವನ್ನ ಮಾಡಿಕೊಂಡಿಲ್ಲ, ಯಾರ ಇಂದ್ರಿಯಗಳನ್ನ ಅನುಸರಿಸಿಕೊಂಡು ಮನಸ್ಸು ಹೋಗುತ್ತೋ ಅವನು ವಾಯುರ್ನಾವ ಮೀಮಾಂಭಸಿ, ಅವನ ಪ್ರಜ್ಞೆಯನ್ನ, ಅವನ ಬುದ್ಧಿಶಕ್ತಿಯನ್ನ ಒಂದು ಗಾಳಿ ದೋಣಿಯನ್ನ ಮುಳುಗಿಸುವಂತೆ ನಮ್ಮ ಬುದ್ಧಿಶಕ್ತಿ ನಮ್ಮ ಉಪಯೋಗಕ್ಕೆ ಬರದೇನೆ ಆ ಇಂದ್ರಿಯಗಳ ಹಿಂದೆ ಓಡುವಂತಹ ನಮ್ಮ ಮನಸ್ಸು ನಮ್ಮನ್ನ ಅಧಪ್ಪತನದ ಕಡೆಗೆ ಕರೆದುಕೊಂಡು ಹೋಗುತ್ತೆ ಅನ್ನೋದನ್ನ ಹಿಂದೆ ಹೇಳಿದ. ಹಾಗಾದ್ರೆ ಇಂದ್ರಿಯಗಳನ್ನ ಹಿಂಬಾಲಿಸಿಕೊಂಡು ಮನಸ್ಸು ಹೋಗಬಾರದು. ಮತ್ತೇನಾಗಬೇಕು ಅಂತ ಹೇಳಿದ್ರೆ ಬುದ್ಧಿ ಆತ್ಮ, ಆ ಆಲೋಚನಾ ಶಕ್ತಿ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬತಕ್ಕಂಥ ಶಾಸ್ತ್ರದ ಒಂದು ಜ್ಞಾನ ತಿಳುವಳಿಕೆ ಏನಿದೆ, ಆ ಬುದ್ಧಿಯ ಮೂಲಕವಾಗಿ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಬೇಕು. ಅಂತಹ ಬುದ್ಧಿ ಮತ್ತು ಆತ್ಮ ನಿಯಂತ್ರಿತವಾದ ಮನಸ್ಸಿನ ಕೈಯಲ್ಲಿ ಇಂದ್ರಿಯಗಳಿರಬೇಕು ಅನ್ನೋದು ನಮಗೆ ಒಟ್ಟು ಈ ಹಿಂದಿನ ಎಲ್ಲ ವಿಚಾರಗಳಿಂದ ತಿಳಿದು ಬರತಕ್ಕಂಥ ವಿಚಾರ. ತಸ್ಮಾತ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ. ಹಾಗಾಗಿ ಯಸ್ಯ ಇಂದ್ರಿಯಾಣಿ, ಮಹಾಬಾಹು ಅಂತ ಇಲ್ಲಿ ಅರ್ಜುನಿಗೆ ಮಾಡತಕ್ಕಂಥ ಒಂದು ಸಂಬೋಧನೆ. ಮಹಾಬಲಿಷ್ಠ, ಮಹಾಂತೋ ಬಾಹು ಯಸ್ಯ ಸಹ ಮಹಾಬಾಹು ತತ್ಸಂಬುದ್ಧೋ ಮಹಾಬಾಹು. ಅಂದ್ರೆ ಮಹಾಬಾಹು, ಬಾಹು ಅಂದ್ರೇನು? ಬಾಧತೆ ಇತಿ ಬಾಹು. ಶತ್ರುಗಳನ್ನ ನಿಯಂತ್ರಣ ಮಾಡುವ ಸಾಮರ್ಥ್ಯ ಯಾವ ತೋಳಿಗೆ ಇದೆಯೋ ಅಂತಹ ತೋಳನ್ನ ಮಹಾಬಾಹು ಅಂತ ಕರೆಯುವಂಥದ್ದು. ಶತ್ರುಗಳು ಅಂದ್ರೆ ಎರಡು ತರ, ಒಂದು ಹೊರಗಿನ ಶತ್ರುಗಳು, ಮತ್ತೊಂದು ಒಳಗಿನ ಶತ್ರುಗಳು. ಪ್ರಹ್ಲಾದ ತನ್ನ ತಂದೆಯಾಗಿರುವಂತಹ ಹಿರಣ್ಯಕಶಿಪುವಿಗೆ ಹೇಳ್ತಾನೆ, ಹಿರಣ್ಯಕಶಿಪು ಬಹಳ ಅಹಂಕಾರದಲ್ಲಿರ್ತಾನೆ. ನಾನು ಸಮಸ್ತ ಜಗತ್ತನ್ನ ಗೆದ್ದವನು, ಎಲ್ಲರೂ ನನ್ನ ನನಗೆ ಯಾರೂ ಶತ್ರುಗಳೇ ಇಲ್ಲ, ಎಲ್ಲರೂ ನನ್ನ ಕಾಲ ಕೆಳಗೆ ಇರೋರು ಎಂಬುದಾಗೆಲ್ಲ ಅಹಂಕಾರ ಪಡ್ತಾ ಇರ್ತಾನೆ ಹಿರಣ್ಯಕಶಿಪು. ಆಗ ಪ್ರಹ್ಲಾದ ಹೇಳ್ತಾನೆ, ನೀನು ಹೊರಗಿನ ಶತ್ರುಗಳನ್ನ ಗೆದ್ದರೇನಂತೆ, ನಿನ್ನೊಳಗಿನ ಅರಿಷಡ್ ವರ್ಗಗಳನ್ನ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನೇ ಗೆದ್ದಿಲ್ವಲ್ಲ. ಹಾಗಾಗಿ ನೀನು ಹೊರಗಿನ ಶತ್ರುಗಳನ್ನ ಗೆದ್ದರೂ ಒಂದೇ, ಗೆಲ್ಲದೇ ಇದ್ದರೂ ಒಂದೇ, ಒಳಗಿನ ಶತ್ರುಗಳನ್ನ ಮುಖ್ಯವಾಗಿ ಗೆಲ್ಲಬೇಕಾದದ್ದು ಎಂಬತಕ್ಕಂಥ ವಿಚಾರವನ್ನ ಪ್ರಹ್ಲಾದ ತಂದೆಯಾಗಿರುವಂತಹ ಹಿರಣ್ಯಕಶಿಪುವಿಗೆ ಹೇಳ್ತಕ್ಕಂಥ ಮಾತು. ಹಾಗೆ ಇಲ್ಲಿ ಮಹಾಬಾಹು ಆಗಬೇಕು ಅಂತಾದರೆ ಒಂದು ಹೊರಗಿನ ಶತ್ರುಗಳನ್ನ ಗೆದ್ದವನು ಮಹಾಬಾಹು. ಬಾಹ್ಯ ಶತ್ರುಗಳನ್ನ ಗೆಲ್ಲಬೇಕು ಅಂತಾದ್ರೆ ಮುಖ್ಯವಾಗಿ ಮನೋಬಲ ಬೇಕು. ನಮ್ಮೊಳಗಿನ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ಶತ್ರುಗಳನ್ನ ನಾವು ಗೆಲ್ಲಬೇಕು. ಆ ಶತ್ರುಗಳನ್ನ ಗೆದ್ದಾಗ ಮಾತ್ರ ಬುದ್ಧಿಯ ನಿಯಂತ್ರಣದಲ್ಲಿ ಮನಸ್ಸಿರುತ್ತೆ. ಆ ಬುದ್ಧಿ ನಿಯಂತ್ರಿತವಾದ ಮನಸ್ಸಿನ ನಿಯಂತ್ರಣದಲ್ಲಿ ಇಂದ್ರಿಯಗಳಿರ್ತವೆ. ಅದರಿಂದಾಗಿ ಮಹಾಬಾಹು, ನೀನು ಅಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಒಬ್ಬ ವ್ಯಕ್ತಿಗೆ ದೇಹಬಲ ಇದೆ ಅಂದ್ರೆ ಅವನ ಮನೋಬಲ ಇದ್ದೇ ಇರುತ್ತೆ. ಮನೋಬಲ ಇಲ್ಲದೇನೆ ದೇಹಬಲ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ದೇಹ ಸರಿಯಾದ ಕ್ರಮದಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಆದ್ರೆ ಮನಸ್ಸು ಸರಿಯಾದ ರೀತಿಯಲ್ಲಿ ಅದು ವ್ಯವಸ್ಥಿತವಾಗಿ ಇರಬೇಕಾಗಿರುವಂಥದ್ದು. ಹಾಗಾಗಿ ಮಹಾಬಾಹುವನ್ನು ಸಂಬೋಧನೆಯನ್ನು ಮಾಡಿ ತಸ್ಮಾತ್, ಆದ್ದರಿಂದ ಯಸ್ಯ ಸರ್ವಶಃ ಇಂದ್ರಿಯಾಣಿ ನಿಗೃಹೀತಾನಿ, ಯಾರ ಇಂದ್ರಿಯಗಳು ಸರ್ವಶಃ ನಿಗೃಹೀತಾನಿ ಅಂದ್ರೆ ಸರ್ವಶಃ ಅಂದ್ರೆ ಅರ್ಥ ಏನು ಅಂದ್ರೆ ಎಲ್ಲ ಕಡೆಯಿಂದಲೂ ಅಂತ ಅರ್ಥ. ಅಂದ್ರೆ ಕಣ್ಣು ಬಣ್ಣದ ಕಡೆಗೆ ಹೋಗುತ್ತೆ, ನಿಯಂತ್ರಣ ಮಾಡಬೇಕು. ಕಿವಿ ಬೇಡದ ಶಬ್ದದ ಕಡೆಗೆ ಹೋಗುತ್ತೆ, ನಿಯಂತ್ರಣ ಮಾಡಬೇಕು. ಹಾಗೆ ನಮ್ಮ ಜನನೇಂದ್ರಿಯ ಬೇಡದ ಕಡೆಗೆ ಬೇಡದ ಸುಖವನ್ನ ಪಡ್ಲಿಕ್ಕೆ ಹೋಗುತ್ತೆ, ನಿಯಂತ್ರಣ ಮಾಡಬೇಕು. ನಮ್ಮ ತ್ವಗಿಂದ್ರಿಯ ಬೇಡದ ಸ್ಪರ್ಶವನ್ನ ಬಯಸುತ್ತೆ, ನಿಯಂತ್ರಣ ಮಾಡಬೇಕು. ಹಾಗಾಗಿ ಯಸ್ಯ ಇಂದ್ರಿಯಾಣಿ, ಯಾವ ಸಾಧಕನ ಇಂದ್ರಿಯಗಳು ಸರ್ವಶಃ ನಿಗೃಹೀತಾನಿ ಎಲ್ಲಾ ರೀತಿಯಿಂದಲೂ ಎಲ್ಲಾ ಕಡೆಯಿಂದಲೂ ಕೂಡ ನಿಯಂತ್ರಿಸಲ್ಪಟ್ಟಿದೆಯೋ. ಸರ್ವಶಃ ಅಂದ್ರೆ ಎಲ್ಲಾ ರೀತಿಯಾದ ವಿಷಯ ಪದಾರ್ಥಗಳು, ಎಲ್ಲಾ ರೀತಿಯಾದ ವಿಷಯ ಪದಾರ್ಥಗಳಿಂದ ನಿಯಂತ್ರಿಸಲ್ಪಟ್ಟಿದೆಯೋ. ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ಸರ್ವಶಃ ಇಂದ್ರಿಯಾರ್ಥೇಭ್ಯ, ಅದು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸರ್ವಶಃ ಅಂದ್ರೆ ಯಾವ್ದ್ರಿಂದ? ಎಲ್ಲಾ ಇಂದ್ರಿಯಾರ್ಥಗಳಿಂದ, ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು. ಕೈ ಯಾರಿಗೊಬ್ಬನಿಗೆ ಹೊಡಿಬೇಕು ಅನ್ಸುತ್ತೆ, ಕಾಲು ಯಾರೊಬ್ಬನಿಗೆ ಒದಿಬೇಕು ಅಂತ ಹೋಗುತ್ತೆ, ಅದು ಆಗಬಾರದು. ಯಾಕಂದ್ರೆ ಮಾಡಬಾರದ ಕೆಲಸವನ್ನು ಮಾಡಬಾರದಲ್ವಾ, ಅದರಿಂದ ನಮಗೇನಾಗುತ್ತೆ, ಪಾಪಗಳೇ ಬರುತ್ತೆ. ಹಾಗಾಗಿ ಬಾಯಿ
ಏನೋ ಮತ್ತೊಬ್ಬನಿಗೆ ನಿಂದನೆ ಮಾಡಬೇಕು ಅಂತ ಬಾಯಿ ಅನ್ಸುತ್ತೆ. ಹೀಗೆ ನಮ್ಮ ಜ್ಞಾನೇಂದ್ರಿಯ, ನಮ್ಮ ಕರ್ಮೇಂದ್ರಿಯ ಇದ್ಯಾವುದೂ ಕೂಡ ಕೆಟ್ಟ ಮಾರ್ಗದಲ್ಲಿ ಹೋಗಬಾರದು. ಸರ್ವಶಃ ಇಂದ್ರಿಯಾರ್ಥೇಭ್ಯ ನಿಗೃಹೀತಾನಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅವನ ಪ್ರಕೃಷ್ಟವಾದ ಜ್ಞಾನ, ಅವನ ಆಲೋಚನೆ ಎಂಬುದು ಪ್ರತಿಷ್ಠಿತವಾಗಿದೆ ಅರ್ಥ ಏನು? ಒಂದು ಕಡೆ ನಿಂತಿದೆ ಅಂದ್ರೆ ಅವನು ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಯಾಕಂದ್ರೆ ಅರ್ಜುನ ಪ್ರಶ್ನೆ ಕೇಳಿದ್ದು ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಎಂಬುದಾಗಿ ಪ್ರಶ್ನೆ ಕೇಳಿದ್ದು. ಸ್ಥಿತಪ್ರಜ್ಞನ ಲಕ್ಷಣಗಳೇನು ಅಂತ ಕೇಳಿದ್ದಲ್ವಾ. ಸ್ಥಿತಪ್ರಜ್ಞ ಅಂದ್ರೆ ಇವನು ಯಾರು ತನ್ನ ಇಂದ್ರಿಯಗಳನ್ನ ಇಂದ್ರಿಯಾರ್ಥಗಳು ಶಬ್ದಕ್ಕೆ ವಿಷಯ ಪದಾರ್ಥಗಳು ಅಂತ ಅರ್ಥ. ಯಾವ ವ್ಯಕ್ತಿ ವಿಷಯ ಪದಾರ್ಥಗಳಿಂದಾಗಿ ತನ್ನ ಇಂದ್ರಿಯಗಳನ್ನ, ಏನೋ ಒಂದು ಬೇಡದ ವಸ್ತುವನ್ನು ನೋಡಿದ ಕೂಡಲೇ ನಾಲಿಗೆಯಲ್ಲಿ ನೀರು ಉರಿಯುತ್ತೆ. ಅದು ನಾಲಿಗೆಗೆ ಬೇಕು ಅಂತ ಅನ್ಸಿದ್ರು ಕೂಡ ಶಾಸ್ತ್ರೀಯವಾಗಿ ಅದು ಬೇಡದ ಕೆಟ್ಟ ವಸ್ತು ಆಗಿರುತ್ತೆ, ಅದನ್ನ ನಾವು ತಿನ್ನಲೇಬಾರದು. ಹಾಗೆ ಪ್ರತಿಯೊಂದು ಅಷ್ಟೇ, ಪ್ರತಿಯೊಂದು ಇಂದ್ರಿಯಗಳು ಕೂಡ ಒಂದೊಂದನ್ನ ಬಯಸತ್ತೆ. ಅದು ಬೇಕಾದದ್ದನ್ನ ಬಯಸಿದ್ರೆ ತೊಂದರೆ ಇಲ್ಲ, ಬೇಡದೇ ಇದ್ದದ್ದನ್ನ ಅಂದ್ರೆ ಶಾಸ್ತ್ರ ನಿಷಿದ್ಧವಾದದ್ದನ್ನ ಬಯಸಿದ್ರೆ ಅದು ತಪ್ಪೆ. ಹಾಗಾಗಿ ಯಾರು ಈ ರೀತಿಯಲ್ಲಿ ತಮ್ಮ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೋ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಅವನ ಒಂದು ಪ್ರಕೃಷ್ಟವಾದ ಜ್ಞಾನ, ಅವನ ಅರಿವು, ಅವನ ತಿಳುವಳಿಕೆ ಅದು ಸ್ಥಿರವಾಗಿ ಒಂದು ಕಡೆ ನಿಂತಿದೆ. ಪ್ರತಿಷ್ಠಿತ ಶಬ್ದಕ್ಕರ್ಥ ಸ್ಥಿರವಾಗಿ ಒಂದು ಕಡೆಯಲ್ಲಿ ನಿಂತದ್ದಾಗಿದೆ. ಆದ್ದರಿಂದಾಗಿ ನಾವು ಮುಖ್ಯವಾಗಿ ಮಾಡಿಕೊಳ್ಳಬೇಕಾದದ್ದು ಇಂದ್ರಿಯ ನಿಯಂತ್ರಣ. ಯಾರಿಗೆ ಇಂದ್ರಿಯ ನಿಯಂತ್ರಣ ಇದೆಯೋ ಅವನೇ ಅಪರೋಕ್ಷ ಜ್ಞಾನಿ ಅನ್ನೋದು ಇದರ ಅಭಿಪ್ರಾಯ. ಮಹಾಬಾಹು, ಅತ್ಯಂತವಾದ ಬಾಹುಬಲವನ್ನು ಹೊಂದಿದವನೇ. ಬಾಹುಬಲ ಏನೇನರ್ತೇನು? ಬಾಹುಬಲದ ಮೂಲಕವಾಗಿ ಮನೋಬಲವನ್ನ ಸಂಪಾದನೆ ಮಾಡಿರತಕ್ಕಂಥ ವ್ಯಕ್ತಿ ಅಂತ ಅರ್ಥ. ಹಾಗಾಗಿ ಬಾಹುಬಲವನ್ನು ಮನೋಬಲವನ್ನು ಹೊಂದಿರುವಂತ ವ್ಯಕ್ತಿಯೇ ಅಂದ್ರೆ ಇದು ಈ ಇಂದ್ರಿಯಗಳ ನಿಯಂತ್ರಣ ಸಂಪಾದನೆ ಮಾಡೋದು ಅದು ಸಾಮಾನ್ಯವಾದ ವಿಚಾರವಲ್ಲ. ಅದಕ್ಕೆ ಮುಖ್ಯವಾದ ಮನೋಬಲ ಬೇಕು, ಹಾಗೆ ದೈಹಿಕವಾದ ಬಲ ಬೇಕು. ಅದಿದ್ದರೆ ಮಾತ್ರ ನಾವು ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯವಾಗತ್ತೆ ಅನ್ನೋ ವಿಚಾರವನ್ನ ಕೇಳಿಸ್ತಾ ಇಲ್ಲ ಆಚಾರ್ಯ. ಏನು ಕೇಳಿಸ್ತಿಲ್ಲ ಆಚಾರ್ಯ.
ಆಚಾರ್ಯರು ಕಾಲ್ ಅಲ್ಲಿ ಇಲ್ಲ, ಬಹುಶಃ ಡಿಸ್ಕನೆಕ್ಟ್ ಆಗಿದ್ದಾರೆ ಕಾಣ್ತದೆ. ಹೌದು ಹೌದು, ಕಾಣಿಸ್ತಾ ಇಲ್ಲ. ಏನ್ ಎಕ್ಸಿಟ್ ಆಗಿ ರಿಜೈನ್ ಆಗ್ಬೇಕಾ ಹೆಂಗೆ? ಏನು ಕೇಳಿಸ್ತಾ ಇಲ್ಲಪ್ಪ. ಆಚಾರ ಕಾಣಿಸ್ತಾ ಇಲ್ಲ, ಏನು ಅಂತಾನು ಗೊತ್ತಾಗ್ತಾ ಇಲ್ಲ. ಅಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು ಅವ್ರದ್ದು, ಬರ್ಬೋದು. ವೇಟ್ ಮಾಡೋಣ. ವೇಟ್ ಮಾಡಿ. ಅದೇ ಬರ್ದಿದ್ದಾರೆ ನೋಡಿ, ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಬರ್ದಿದ್ದಾರೆ, ಈಗ ಹಾಕಿದ್ದಾರೆ, ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ಹರೇ ನಮಃ. ಅದು ಸ್ವಲ್ಪ ನೆಟ್ವರ್ಕ್ ಯಾಕೋ ಹೋಗಿತ್ತು, ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಅದೇ ಅರ್ಧ ಆಗಿತ್ತು. ಅನ್ವಯ ಅರ್ಥ ಹೇಳ್ತಾ ಇದ್ದೀನಿ. ಮಹಾಬಾಹೋ, ಅತ್ಯಂತ ಬಾಹುಬಲವನ್ನು ಹೊಂದಿರುವಂತ ವ್ಯಕ್ತಿಯೇ, ತನ್ಮೂಲಕವಾಗಿ ಮನೋಬಲವನ್ನು ಹೊಂದಿರುವಂತ ವ್ಯಕ್ತಿಯೇ. ಯಸ್ಯ ಮೊದಲಿಗೆ ತಸ್ಮಾತ್ ತಗೊಂಡು, ತಸ್ಮಾತ್ ಆದ್ದರಿಂದ, ಆದ್ದರಿಂದ ಅನ್ನೋ ಅರ್ಥ ಏನು? ಇಂದ್ರಿಯಗಳನ್ನು ಹಿಂಬಾಲಿಸಿಕೊಂಡುವಂತ ಮನಸ್ಸು, ಯನ್ಮನಃ ಅನುವಿಧೀಯತೆ, ಹಿಂದೆ ಬಂತಲ್ವಾ? ಯಾರ ಮನಸ್ಸು ಇಂದ್ರಿಯಗಳನ್ನ ಹಿಂಬಾಲಿಸಿಕೊಂಡು ಹೋಗುತ್ತೋ ಅವನೇನಾಗ್ತಾನೆ? ವಾಯುರ್ನಾವ ಮಿವಾಂಭಸಿ, ಅವನ ಅಧಪ್ಪತನವನ್ನು ಹೊಂತಾನೆ. ಹಾಗಾಗಿ ವಿಷಯ ಪದಾರ್ಥಗಳ ಕಡೆಗೆ ಇಂದ್ರಿಯ ಹೋಗುತ್ತೆ. ಅಂತಹ ಇಂದ್ರಿಯಗಳನ್ನ ಮನಸ್ಸು ಹಿಂಬಾಲಿಸಿದರೆ ಆತ್ಮ ಅವನ ಅಧಪ್ಪತನವಾಗತ್ತೆ. ಹಾಗಾಗಬಾರದು. ಆದ್ದರಿಂದ ಯಸ್ಯ, ಯಾವ ಸಾಧಕನ, ಇಂದ್ರಿಯಾಣಿ, ಇಂದ್ರಿಯಗಳು, ಸರ್ವಶಃ ಎಲ್ಲಾ ರೀತಿಯಿಂದಲೂ ಕೂಡ, ಇಂದ್ರಿಯಾರ್ಥೇಭ್ಯ ವಿಷಯ ಪದಾರ್ಥಗಳಿಂದಾಗಿ, ನಿಗೃಹೀತಾನಿ ನಿಯಂತ್ರಿಸಲ್ಪಟ್ಟಿದೆಯೋ, ತಸ್ಯ ಅವನ ಪ್ರಜ್ಞಾ ಅರಿವು, ಆಲೋಚನಾ ಶಕ್ತಿಯು, ಪ್ರಜ್ಞಾ ಅರಿವು, ಆಲೋಚನಾ ಶಕ್ತಿಯು ಪ್ರತಿಷ್ಠಿತ, ಒಂದು ಕಡೆಯಲ್ಲಿ ಸ್ಥಿರವಾಗಿ ನಿಂತದ್ದಾಗಿದೆ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಹಾಗಾಗಿ ನಮ್ಮ ಇಂದ್ರಿಯಗಳು, ಆ ಇಂದ್ರಿಯಗಳ ನಿಯಂತ್ರಣ ಎಂಬುದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅನ್ನೋದಿದರ ಅಭಿಪ್ರಾಯ. ಯಾರು ಇಂದ್ರಿಯ ನಿಯಂತ್ರಣಗಳನ್ನ ಮಾಡ್ಕೊಂಡಿದ್ದಾನೋ ಅವನೇ ನಿಜವಾಗಿರತಕ್ಕಂಥ ಸಾಧಕ, ಅವನೇ ಅಪರೋಕ್ಷ ಜ್ಞಾನಿ ಅನ್ನೋದು ಅಭಿಪ್ರಾಯ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಶ್ರೀಕೃಷ್ಣಾರ್ಪಣಮಸ್ತು.